ಇದು ಇರುವುದು ತಿರುಪತಿ ಸ್ನೇಹಿತರೆ. ನಾವಿದ್ದೀವಿ ಇವಾಗ ತಿರುಪತಿಯಲ್ಲಿ. ಎದುರುಗಡೆ ಕಾಣಿಸ್ತಾ ಇದೆ ಅಲ್ಲ, ಅದು ಗೋವಿಂದರಾಜಸ್ವಾಮಿ ಮಂದಿರ ಸ್ನೇಹಿತರೆ. ಅದ್ಭುತ ಪುರಾತನ ಮಂದಿರ ಸ್ನೇಹಿತರೆ ಅದು. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ಈ ಬ್ಲಾಗನ್ನು ಪೂರ್ತಿ ನೋಡಿ, ಮಿಸ್ ಮಾಡ್ಕೋಬೇಡಿ. ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಿರುಪತಿಯಲ್ಲಿದ್ದೀವಿ ನಾವು ಇವಾಗ. ತಿರುಪತಿಯಲ್ಲಿ ನಾವು ಒಂದು ಹೇಗೆ ಉಳ್ಕೋಬೇಕು ಅಂತ ನಾನು ಒಂದು ಬ್ಲಾಗ್ ಮಾಡಿದ್ದೀನಿ. ನಾವು ಯಾವ ರೂಮ್ನಲ್ಲಿ ಉಳ್ಕೊಂಡಿದ್ವಿ ಮತ್ತು ಅದರ ರೂಮ್ ರೆಂಟ್ ಎಷ್ಟಿತ್ತು ಅದೆಲ್ಲ ಆ ಬ್ಲಾಗ್ನಲ್ಲಿ ಮಾಹಿತಿ ಇದೆ. ಚಾನಲ್ನೇ ಹೋಗಿ ನೋಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ರಿ. ನೋಡ್ರಿ, ಇದು ಮಾರ್ಗ ತೋರಿಸ್ತಾ ಇದ್ದಾರೆ, ಗೋವಿಂದರಾಜಸ್ವಾಮಿ ಮಂದಿರ. ನಾನು ಅದು ತೋರಿಸ್ತೀನಲ್ಲ ಫಸ್ಟಿಗೆ, ಆ ಮಂದಿರ ಸ್ನೇಹಿತರೆ. ಇದು ನೀವು ಅಷ್ಟು ಈಸಿಯಾಗಿ ತೊಗೋಬೇಡಿ. ಈ ಮಂದಿರದ ಬಗ್ಗೆ ಈ ಮಾಹಿತಿ ನಿಮಗೆ ಗೊತ್ತಾಗಲೇಬೇಕು. ಏನಿದೆ ಮಾಹಿತಿ ಅಂಥದ್ದು ಅಂತ ನೀವು ಅನ್ಕೋತಾ ಇದ್ದೀರಾ ಸ್ನೇಹಿತರೆ? 1000 ವರ್ಷ ಹಳೆಯದಷ್ಟು ಸ್ನೇಹಿತರೆ ಈ ಮಂದಿರ ಕಟ್ಟಿರೋದು 12ನೇ ಶತಮಾನದಲ್ಲಿ. ಈ ಮಂದಿರದಲ್ಲಿ ದಶಾವತಾರ ನೀವು ಪಿಕ್ಚರ್ ನೋಡೇ ಇರ್ತೀರಾ ಅಂತ ನಾನು ಅನ್ಕೋತೀನಿ. ಖಂಡಿತ ಕಮೆಂಟ್ ಮಾಡಿರಿ, ನೋಡಿದ್ದೀರಾ ಇಲ್ಲ ಅಂಥೇಳಿ. ನೋಡೇ ಇರಲೇಬೇಕು. ಇಲ್ಲ ಅಂತೀರಾ ಅಂದರೆ ಹಾಡಂತೂ ನೀವು ಕೇಳಿರ್ತೀರ. ಆ ಹಾಡಿನಲ್ಲಿ ತೋರಿಸ್ತಾರಲ್ಲ, ಒಬ್ಬ ಪೂಜಾರಿಗೆ ಶ್ರೀ ವಿಷ್ಣು ದೇವರ ಮೂರ್ತಿ ಜೊತೆಗೆ ಕಟ್ಟಿ ಸಮುದ್ರದಲ್ಲಿ ಬಿಸಾಡ್ತಾರೆ. ಆ ಮೂರ್ತಿ ಇರೋದು ಇಲ್ಲಿಂದ ಸ್ವಲ್ಪ ದೂರ ನರಸಿಂಹ ತೀರ್ಥ ಅಂತಿದೆ. ಆ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಮಾನುಜಾಚಾರ್ಯರು ತುಂಬ ಪ್ರಯತ್ನ ಪಟ್ಟರು ಸ್ನೇಹಿತರೆ, ಆ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ. ಆದರೆ ಅದು ಭಿನ್ನ ಆಗಿರೋ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಿಲ್ಲ ನಮ್ಮ ಸಂಸ್ಕೃತಿಯಲ್ಲಿ. ನಿಮಗೆ ಗೊತ್ತೇ ಇದೆ, ಹೌದಲ್ವಾ? ನೋಡಿ, ಈ ಮಂದಿರದ ಕಮಾನು ಎಷ್ಟು ತುಂಬ ಚೆನ್ನಾಗಿದೆ. ಕಳಸ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲ್ಲಿನಿಂದ ಮಾಡಿದಂತಹ ಈ ಮಹಾದ್ವಾರ ನೋಡಿ, ಇದರ ಕಲೆ ನೋಡಿ, ಅವ್ರ ಕಲೆ ಎಷ್ಟು ತುಂಬ ಸುಂದರವಾಗಿ ಆ ಕಲೆಯನ್ನು ಬಿಡಿಸಿದ್ದಾರೆ ಅವರು. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ನೇಹಿತರೆ, ತಿರುಪತಿಗೆ ಬರ್ತಾ ಇದ್ದೀರಾ ಅಂದರೆ ಮಿಸ್ ಮಾಡ್ಕೋಬೇಡಿ. ಇದನ್ನೆಲ್ಲ ಖಂಡಿತ ನೋಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮಂದಿರ ತುಂಬ ಪುರಾತನವಾದದ್ದು. ಇಲ್ಲಿ ಹೋದರೆ ಒಂಥರ ಅಲೌಕಿಕ ಅನುಭವ ನನಗೆ ಆಗಿತ್ತು. ಅದಕ್ಕೋಸ್ಕರ ನಿಮಗೂ ಆ ಅಲೌಕಿಕತೆಯನ್ನು ಅನುಭವ ನೀವು ಮಾಡಿಕೊಳ್ಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಈ ಕಲೆ ನೋಡ್ರಿ ಎಷ್ಟು ಚೆನ್ನಾಗಿ ಅವರು ಬಿಡಿಸಿದ್ದಾರೆ. ಇಲ್ಲಿ ಕಲ್ಲಿನ ಮೇಲೆ ಅದೆಲ್ಲ ಬಿಡಿಸಲಾಗಿದೆ ಸ್ನೇಹಿತರೆ. ಎದುರುಗಡೆ ಕಾಣಿಸ್ತಾ ಇದೆಲ್ಲ, ಇದು ಗಾಳಿ ಗೋಪುರಂ ಅಂತ. ಇದು ಸಹ ಆ ಸಮಯದಲ್ಲೇ ಮಾಡಿರೋದು ಸ್ನೇಹಿತರೆ. ನಾವು ಬಂದಿದ್ವು ಫಸ್ಟು ಒಂದು ಮಹಾದ್ವಾರ. ಈ ಗಾಳಿ ಗೋಪುರಂ ಎದುರುಗಡೆ ಇನ್ನೊಂದು ಮಹಾದ್ವಾರ ಇದೆ. ಆ ಮಹಾದ್ವಾರ ದಾಟಿ ನಾವು ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲಿ 3 ಗರ್ಭಗೃಹಗಳು ಸಿಗುತ್ತವೆ. ಇದ್ರ ಒಳಗಡೆ ಅಂತೂ ಹೋಗೋಕ್ಕೆ ನಮಗೆ ಮೊಬೈಲ್ ತೊಗೊಂಡು ಹೋಗೋಕ್ಕೆ ಬಿಡೋದಿಲ್ಲ. ಅದಕ್ಕೆ ಮೊಬೈಲ್ ಒಯ್ಲಿಲ್ಲ ನಾನು. ಅದಕ್ಕೆ ನಾನು ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟು ತೋರಿಸ್ತಾ ಇದ್ದೀನಿ. ಆದರೂ ನಿಮಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನೇನು ಹೇಳಿದೆ, ಆ 2ನೇ ಮಹಾದ್ವಾರದ ಒಳಗಡೆ ಸ್ವಲ್ಪ ದೂರ ಹೋದರೆ ಇನ್ನೂ 3 ಗರ್ಭಗೃಹಗಳಿವೆ ಸ್ನೇಹಿತರೆ. ನಿಮಗೆ ಗೊತ್ತಾಗಲಿ ಅಂತ ನಾನು ಈ ಇಮೇಜ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಎಡಗಡೆ ಇರೋದು ಮಾತಾ ಅಂಡಾಳಮ್ಮ ದೇವಿ, ಬಲಗಡೆ ಇರೋರು ಗೋವಿಂದರಾಜಸ್ವಾಮಿ. ಇವ್ರ ಮೇಲೆಯೇ ಹೆಸರು ಬಿದ್ದಿದೆ ಗೋವಿಂದರಾಜಸ್ವಾಮಿ ಮಂದಿರ ಅಂಥೇಳಿ. ಮಧ್ಯದಲ್ಲಿದ್ದಾರಲ್ಲ, ಇವರು ಪಾರ್ಥಸಾರಥಿ ಭಗವಂತ. ಪಾರ್ಥಸಾರಥಿ ಅಂದರೆ ಶ್ರೀಕೃಷ್ಣ ದೇವರು ಸ್ನೇಹಿತರೆ. ಇದು ಖಾಲಿಯಾಗಿತ್ತು 1980ರವರೆಗೆ. 1980ರಲ್ಲಿ ಇದು ಯಾಕೆ ಖಾಲಿ ಇದೆ ಅಂತ ಕಂಡು ಹಿಡಿಯಲಾಗಿತ್ತು. ಯಾಕೆ ಖಾಲಿ ಇತ್ತು ಗೊತ್ತಾ? ಯಾಕಂದರೆ ಮುಸ್ಲಿಮರ ಆಕ್ರಮಣ ಆಗಿತ್ತು ನೋಡ್ರಿ. ಆ ಮುಸ್ಲಿಮರಿಂದ ರಕ್ಷಣೆ ಮಾಡೋದಕ್ಕೋಸ್ಕರನೇ ಭಗವಂತ ಪಾರ್ಥಸಾರಥಿಗೆ ದೊಡ್ಡದಾದಂತಹ ಒಂದು ಗೋಡೆ ಕಟ್ತಾರೆ. ಯಾಕಂದರೆ ಮುಸ್ಲಿಮರು ಬಂದರೆ ಇದು ಖಾಲಿ ಗೋಡೆ, ಇಲ್ಲಿ ದೇವರೇ ಇಲ್ಲ ಅಂಥೇಳಿ ವಾಪಸ್ ಹೋಗಬೇಕು ಅಂಥೇಳಿ. ಹಾಗೆ ಆಗಿತ್ತು ಸ್ನೇಹಿತರೆ. ಆ ಗೋಡೆ ನೋಡಿ, ಇಲ್ಲೇನು ಮಂದಿರ ಇಲ್ಲ ಅಂತ ಆ ಮುಸ್ಲಿಮರೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ಇದನ್ನು 1980ರಲ್ಲಿ ಇದು ಯಾಕೆ ಖಾಲಿ ಇದೆ ಅಂಥೇಳಿ ನೋಡೋದಕ್ಕೋಸ್ಕರ ಶಿಲ್ಪಶಾಸ್ತ್ರಿಗಳನ್ನು ಕರೆಸ್ತಾರೆ. ಆ ಶಿಲ್ಪಶಾಸ್ತ್ರಿಗಳು ಇದ್ರೊಳಗೆ ಒಂದು ರೂಮ್ ಇದೆ, ಖಂಡಿತ ರೂಮ್ ಇದೆ ಅಂತ ಹೇಳ್ತಾರೆ. ಡಿಸೈಡ್ ಮಾಡಲಾಗ್ತದೆ ಗೋಡೆ ಒಡೆಯೋಣ ಅಂಥೇಳಿ. ಆದರೆ ಹಾಗೆ ಗೋಡೆ ಒಡೆಯೋ ಹಾಗಿಲ್ಲ.
ಆಗಮ ಶಾಸ್ತ್ರದಲ್ಲಿ ಏನು ಬರೆಯಲಾಗಿದೆ, ಈ ಥರ ಮಂದಿರಗಳಿದ್ದಂತಹ ಆ ಗೋಡೆಗಳನ್ನು ಒಡಿಬೇಕಾ ಒಡಿಬಾರ್ದಾ ಅಂಥೇಳಿ ಆಗಮ ಶಾಸ್ತ್ರದ ಜ್ಞಾತೆಗಳನ್ನು ಕರೆಸ್ತಾರೆ. ಅವ್ರ ಜೊತೆಗೆಲ್ಲ ಡಿಸ್ಕಸ್ ಮಾಡಿ ಗೋಡೆಯನ್ನು ಒಡಿಬೇಕಾ ಒಡಿಬಾರ್ದಾ ಅಂತಂದರೆ ಅಂತಿಮವಾಗಿ ತೀರ್ಪು ಬರುತ್ತೆ, ಒಡಿಬಹುದು ಅಂಥೇಳಿ. ಆಗ 1980ರಲ್ಲಿ ಆ ಪಾರ್ಥಸಾರಥಿ ಭಗವಂತಗೆ ಗೋಡೆ ಕಟ್ಟಲಾಗಿತ್ತು, ಅದನ್ನು ನೋಡಿ ಖಾಲಿ ಜಾಗ ಇದು ಅಂತ ಅಂದ್ಕೊಂಡಿದ್ರಲ್ಲ, ಅದನ್ನು ಒಡಿತಾರೆ. ಅದು ಒಡೆದ ನಂತರ ಭಗವಂತ ಪಾರ್ಥ ಸಾರಥಿ ಮಾತೆ ಸತ್ಯಭಾಮ ಮತ್ತು ಮಾತೆ ರುಕ್ಮಿಣಿ ಜೊತೆಗೆ ನಿಂತಿರ್ತಾರೆ ಅಲ್ಲಿ. ಅದ್ಭುತ ಮಂದಿರ ಸ್ನೇಹಿತರೆ. ಆ ಅದ್ಭುತ ದೃಶ್ಯ ಇವಾಗೂ ಸಹ ನನ್ನ ಕಣ್ಣೆದುರು ಕಾಣಿಸ್ತಾ ಇದೆ. ಆ ಮೂರ್ತಿಗಳನ್ನ ನೋಡಿದ್ರೆ ಒಂಥರ ಅಲೌಕಿಕ ಅನುಭವ ಆಗುತ್ತೆ, ಒಂಥರ ಮೈ ಜುಮ್ ಅನಿಸುತ್ತೆ. ದೇವರೇ ಎದುರುಗಡೆ ಕಾಣಿಸ್ತಾ ಇದ್ದಾರೆ ಅನ್ನೋ ಥರ ಅನಿಸುತ್ತೆ ಸ್ನೇಹಿತರೆ. ನಿಜವಾಗ್ಲೂ ನೀವು ಬಂದರೆ ತಿರುಪತಿಗೆ ಖಂಡಿತ ಈ ಮಂದಿರಕ್ಕೆ ದರ್ಶನ ಖಂಡಿತ ಮಾಡಿರಿ ನೀವು. ಇನ್ನೊಂದು, ನಾವು ನರಸಿಂಹ ತೀರ್ಥ ಅಂತ ಸ್ಥಳ ಇದೆ, ಆದರೆ ಅಲ್ಲಿ ಹೋಗೋಕ್ಕೆ ಆಗಿಲ್ಲ. ಅಲ್ಲಿ ಸಹ ಹೋಗಿ ಅಲ್ಲಿ ಏನಿದೆ ಅಂತಂದರೆ, ಆ ಸಮುದ್ರದಲ್ಲಿ ಎಸೆದಿದ್ರಲ್ಲ ಶ್ರೀ ವಿಷ್ಣುದೇವರ ಆ ಮೂರ್ತಿ, ರಾಮಾನುಜಾಚಾರ್ಯರು ಅದನ್ನು ಸ್ಥಾಪನೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ರಲ್ಲ, ಅದು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಶ್ರೀ ರಾಮಾನುಜಾಚಾರ್ಯರಿಗೆ ಈ ಮೂರ್ತಿ ಜೊತೆಗೆ ತುಂಬ ಒಂಥರ ಹಚ್ಕೊಂಡ್ಬಿಟ್ಟಿದ್ರು ಅವರು. ಈ ಮೂರ್ತಿ ಅಂದರೆ ಅವರಿಗೆ ಪಂಚಪ್ರಾಣ. ಇದನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಇಲ್ಲಿ ಅವರು ಮುಹೂರ್ತ ಸಹ ತೆಗೆದಿದ್ರು. ಆ ಮುಹೂರ್ತ ಮುಂಜಾನೆ ಇದೆ, ಈಗ ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ. ಆವಾಗ ಸುಣ್ಣದ ಒಂದು ಕಲ್ಲಿನಿಂದ ಅದೇ ತರಹದ ಮೂರ್ತಿಯನ್ನು ಕೆತ್ತಲಾಗ್ತದೆ ರಾತ್ರೋರಾತ್ರಿ. ಆ ರಾತ್ರೋರಾತ್ರಿ ಕೆತ್ತಿದಂತಹ ಆ ಮೂರ್ತಿನೇ ಗೋವಿಂದರಾಜಸ್ವಾಮಿ ಅವರ ಗರ್ಭಗೃಹದಲ್ಲಿರುವಂತಹ ಮೂರ್ತಿ ಸ್ನೇಹಿತರೆ. ಅದು ಸುಣ್ಣದಿರೋದ್ರಿಂದ ಅದನ್ನು ಅಭಿಷೇಕ ಮಾಡಲಾಗುವುದಿಲ್ಲ. ಕಾರಣ, ಅಭಿಷೇಕ ಮಾಡಿದರೆ ಅದು ಕರಗೋಗಿ ಬಿಡುತ್ತೆ. ಇಷ್ಟು ಅದ್ಭುತ ಇತಿಹಾಸ ಇದೆ ಈ ಮಂದಿರಕ್ಕೆ. ಖಂಡಿತ ನೀವು ಇಲ್ಲಿ ಭೇಟಿ ಕೊಡಿ. ಇನ್ನೊಂದು, ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ.